ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 12 ಕನ್ನಡ ಪ್ರಶ್ನೋತ್ತರಗಳು. ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಪದ್ಯಭಾಗ 3. ಇನ್ನು ಹುಟ್ಟದೇ ಇರಲಿ ನಾರಿಯನ್ನೋಲು. PUC ಸೆಕೆಂಡ್ ಕನ್ನಡ ಕ್ವಶನ್ ಆನ್ಸರ್ಸ್. ಸಾಂದರ್ಭಿಕ ವಿವರಣೆಗಳನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ. ಸಂದರ್ಭ 1. ಎನ್ನ ಹೋಲು ಮುನ್ನಾರು ನವೆದರುಂಟು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನ ಅವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದ್ರೌಪದಿ ಕಿಚಕನಿಂದ ತನ್ನ ಒದಗಿದ ಉಪಟಳವನ್ನು ಕುರಿತು ನೊಂದು ನುಡಿಯುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾಳೆ. ಸಂದರ್ಭ ವಿವರಣೆ. 12 ವರ್ಷ ವನವಾಸ ಮುಗಿಸಿದ ಪಾಂಡವರು 1 ವರ್ಷದ ಅಜ್ಞಾತ ವಾಸವನ್ನು ವಿರಾಟರಾಜನ ಅರಮನೆಯಲ್ಲಿ ಕಳೆತೊಡಗುತ್ತಾರೆ. ಪಾಂಡವರು ಒಬ್ಬೊಬ್ಬರು ಒಂದೊಂದು ವೇಷದಲ್ಲಿ ಒಂದೊಂದು ಕೆಲಸದಲ್ಲಿ ನಿರತರಾಗುತ್ತಾರೆ. ದ್ರೌಪದಿ ಸೈರೇಂದ್ರಿ ಹೆಸರಿನಲ್ಲಿ ಗಂಧದಾಕಿಯಾಗುತ್ತಾಳೆ. ಆಗ ವಿರಾಟರಾಜನ ಹೆಂಡತಿಯ ತಮ್ಮ ಕಿಚಕನ ದ್ರೌಪದಿಯ ಸೌಂದರ್ಯಕ್ಕೆ ಮನಸೋತು ಉಪಟಳ ಕೊಡಲು ಪ್ರಾರಂಭಿಸುತ್ತಾನೆ. ಮೊದಲೇ ಮಹಾಕಾಮುಕನಾಗಿದ್ದ ಕಿಚಕ ಒಂದು ದಿನ ಹಾಡೆಹಗಲೇ ರಾಜ್ಯಸಭೆಯಲ್ಲಿ ತನಗೆ ಒಲಿಯದ ದ್ರೌಪದಿಯನ್ನು ಒದೆಯುತ್ತಾನೆ. ಇದರಿಂದ ಅತಿಯಾಗಿ ನೊಂದುಕೊಂಡು ದ್ರೌಪದಿಯ ತನಗೆ 5 ಜನ ಗಂಡಂದಿರಿದ್ದರೂ ಯಾರೊಬ್ಬರೂ ರಕ್ಷಿಸಲವಲ್ಲ ಎಂದು ಅಪಮಾನವನ್ನು ತಡೆಯಲವಲ್ಲ ಎಂದು ಹಲಬುತ್ತಾಳೆ. ತನ್ನ ಈ ಪಾಡವನ್ನು ಯಾರ ಮುಂದೆ ಹೇಳಿಕೊಳ್ಳಲೆಂದು ದುಂಬುತ್ತಾಳೆ. ಆಗ ಅವಳು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. ಸಂದರ್ಭ 2. ಯಮ ಸುತಂಗರು ವೇನ ಧರ್ಮಕ್ಷೇಮೆಯಗರ ಹೊಡೆದಿಯುವುದು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನೋಲುವ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕಿಚಕನ ತೊಂದರೆಯಿಂದ ಪಾರಾಗುವುದು ಹೇಗೆಂದು ದ್ರೌಪದಿ ಚಿಂತಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸಂದರ್ಭದ ವಿವರಣೆ. ಕಿಚಕನ ಉಪಟಳದಿಂದ ಪಾರಾಗುವುದು ಹೇಗೆಂಬ ಚಿಂತೆ ದ್ರೌಪದಿಯನ್ನು ಕಾಡತೊಡಗುತ್ತದೆ. ಇದರ ಜೊತೆಗೆ ಕಿಚಕನಿಂದಾದ ಅಪಮಾನ ಬೇರೆ. ಈ ಬಗೆಯಲ್ಲಿ ಸಿಕ್ಕು ನರಳುತ್ತಿದ್ದ ದ್ರೌಪದಿಯ ತನ್ನ ಪಾಡನ್ನು ಯಾರ ಮುಂದೆ ಹೇಳಿಕೊಳ್ಳುವುದೆಂದು ತೊಳಲುತ್ತಾಳೆ. ಧರ್ಮರಾಯನಿಗೆ ಈ ಸಂಗತಿ ತಿಳಿಸಿ ಇದರಿಂದ ಪಾರಾಗಬೇಕೆಂದು ಯೋಚಿಸುತ್ತಾಳೆ. ಆದರೆ ಮರುಕ್ಷಣದಲ್ಲಿ ಆತ ಧರ್ಮಕ್ಷಮೆಯ ಗರ ಹೊಡೆದವನೆಂಬುದನ್ನು ನೆನೆದು ಮತ್ತೆ ಚಿಂತೆಯಲ್ಲಿ ಮುಳುಗುತ್ತಾಳೆ. ಆಗ ಅವಳು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. ಸಂದರ್ಭ 3. ಪ್ರಶ್ನೆ 3. ನ್ಯಾಯ ಕೊಲಲಕ್ಷಮರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನೋಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತನ್ನ ಪಾಡನ್ನು ಯಾರ ಮುಂದೆ ಹೇಳಿಕೊಳ್ಳುವುದೆಂದು ಚಿಂತಿಸುವ ಸಂದರ್ಭದಲ್ಲಿ ದ್ರೌಪದಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸಂದರ್ಭದ ವಿವರಣೆ. ಕಿಚಕನ ಕಾಮುಕ ಉಪಟಳದಿಂದ ಬೇಸತ್ತ ದ್ರೌಪದಿ ಆತನಿಂದಾದ ಅಪಮಾನದಿಂದ ನೊಂದು ಸೇಡು ತೀರಿಸಿಕೊಳ್ಳಲು ಮುಂದಾಗುತ್ತಾಳೆ. ತನ್ನ 5 ಗಂಡಂದಿರಲ್ಲಿ ಯಾರಿಗೆ ಈ ಸಂಗತಿ ತಿಳಿಸಿ ಉಪಟಳದಿಂದ ಪಾರಾಗಬೇಕೆಂದು ವಿಚಾರಿಸುತ್ತಾಳೆ. ಧರ್ಮಜನಿಗೆ ಹೇಳಬೇಕೆಂದರೆ ಆತ ಧರ್ಮ ಕ್ಷಮೆಯ ಗರ ಹೊಡೆದವನು. ಅರ್ಜುನ ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು. ಇನ್ನು ದ್ರೌಪದಿ ಹೇಳಬೇಕೆಂದರೆ ನಕುಲು ಸಹದೇವರಿಗೆ ಹೇಳಬೇಕು. ಆದರೆ ಅವರು ನಾಯಿಯನ್ನು ಕೊಲ್ಲಲು ಅಯೋಗ್ಯರಾದವರು. ಹೀಗಾಗಿ ಅವರಿಂದಲೂ ತನ್ನ ಕಾರ್ಯ ಸಾಧ್ಯವಿಲ್ಲ ಎಂಬುದು ಕೊಂಡ ದ್ರೌಪದಿ ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. ಸಂದರ್ಭ 4. ಕಲಿ ಭೀಮನ್ನೇ ಮುಡುಕುಳ್ಳ ಗಂಡನು. ತರ ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ್
ಇನ್ನೂ ಹುಟ್ಟಿದಿರಲಿ ನಾರಿಯನ್ ರನ್ನ ಹೋಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕಿಚಕನ ಉಪಟಳದಿಂದ ಮುಕ್ತಿ ಪಡೆಯಲು ಭೀಮನ್ನೇ ಸಮರ್ಥನೆಂದು ದ್ರೌಪದಿ ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸಂದರ್ಭದ ವಿವರಣೆ: ತನ್ನ 5 ಗಂಡದಿರಲಿ ಕಿಚಕನ ಉಪಟಳದಿಂದ ತಾನು ಪಾರಾಗಲು ಭೀಮನಿಂದ ಮಾತ್ರ ಸಾಧ್ಯ. ನಾಯಿ ಕಿಚಕನಿಗೆ ಭೀಮನ್ನೇ ಸಮರ್ಥ. ವ್ಯಕ್ತಿ ಭೀಮನಿಂದಲ್ಲದೆ ಉಳಿಯುವುದರಿಂದ ಇದು ಸಾಧ್ಯವಿಲ್ಲ. ಆತ ಹಾನಿ ತೊಂದರೆ ನಿಲ್ಲದ ತಡ ಮಾಡದೆ ಕಾಳಜಿ ತೋರುತ್ತಾನೆ. ಅಲ್ಲದೆ 5 ಗಂಡದಿರಲಿ ಆತನೇ ಮಿಡುಕುಳ್ಳ ಗಂಡ ಎಂಬುದು ದ್ರೌಪದಿಯ ನಂಬಿಕೆ. ಆತೆ ತನ್ನ ತೊಂದರೆಯನ್ನು ಭೀಮನ ಮೂಲಕ ಪರಿಹರಿಸಿಕೊಳ್ಳಲು ನಿರ್ಧರಿಸಿ ದ್ರೌಪದಿ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. ಸಂದರ್ಭ 5. ಪ್ರಶ್ನೆ 5. ಹುರುಳಿಲ್ಲದ ದೊಡೆ ಕುಡಿವೆನು ಘೋರತರ ವಿಷವು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಬರೆದ ಕುಮಾರವ್ಯಾಸನು ಇನ್ನು ಹುಟ್ಟಿದೆಯಿರಲಿ ನಾರಿಯ ರನ್ನ ಹೋಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೀಮನಿಂದಲೂ ತನ್ನ ಕಾರ್ಯ ಸಿದ್ಧಿಯಾಗದಿದ್ದರೆ ತಾನು ಪ್ರಾಣವನ್ನು ಕಳೆದುಕೊಳ್ಳಲು ನಿರ್ಧರಿಸಿದ ಸಂದರ್ಭದಲ್ಲಿ ದ್ರೌಪದಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸಂದರ್ಭದ ವಿವರಣೆ: ಕಿಚಕನ ಉಪಟಳವನ್ನು ಭೀಮನಿಂದ ಪರಿಹರಿಸಿಕೊಳ್ಳಬೇಕೆಂಬ ದ್ರೌಪದಿ ನಿರ್ಧರಿಸುತ್ತಾಳೆ. ಏಕೆಂದರೆ 5 ಗಂಡಂದಿರಲ್ಲಿ ಆತನ ಹೆಚ್ಚು ಪ್ರಿಯವಾದ ಗಂಡನಾದುದರಿಂದ ಈ ಕಾರ್ಯ ಸಾಧನೆ ಸಾಧ್ಯ ಎಂಬುದು ಅವಳ ಬಲವಾದ ನಂಬಿಕೆ. ಆದರೆ ಭೀಮನಿಂದಲೂ ಈ ಕಾರ್ಯ ಸಿದ್ಧಿಯಾಗದಿದ್ದರೆ ದ್ರೌಪದಿ ಸಾಯುವುದಕ್ಕಾಗಿ ನಿರ್ಧರಿಸುತ್ತಾಳೆ. ಆಗ ಅವಳು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. ಸಂದರ್ಭದ ವಿವರಣೆ: ತನ್ನನ್ನು ಸಮಸ್ಯೆಯನ್ನು ಭೀಮನಿಂದ ಪರಿಹರಿಸಿಕೊಳ್ಳಲೆಂದು ನಿರ್ಧರಿಸಿದ ದ್ರೌಪದಿ ಭೀಮ ಮಲಗಿದ್ದಲ್ಲಿ ಬರುತ್ತಾಳೆ. ಮಲಗಿದ್ದ ಭೀಮನನ್ನು ಕಂಡು ಎಬ್ಬಿಸಿದರೆ ಏನು ಮಾಡುವೆನೋ ಎಂದ ಭೀತಿಗೊಂಡ ದ್ರೌಪದಿ ಆದದ್ದಾಗಲೆಂದು ಧೈರ್ಯ ಮಾಡುತ್ತಾಳೆ. ಮೆಲ್ಲನೆ ಆತನ ಮುಸುಕನ್ನು ತೆಗೆದು ಗಲ್ಲ ಹಿಂಡುತ್ತಾಳೆ. ಭೀಮ ಮಲಗಿದ್ದವನೆಂದು ದ್ರೌಪದಿಯನ್ನು ನೋಡಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 6. ತೊಳುವಿಲ್ಲ ದುಸಿರಿರುಳೇಕೆ ಬಂದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದದ ಕುಮಾರವ್ಯಾಸ ಇನ್ನು ಹುಟ್ಟಿದಿರಲಿ ನಾರಿಯನ್ ರನ್ನ ಹೋಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ರಾತ್ರಿ ಸಮಯದಲ್ಲಿ ದ್ರೌಪದಿ ಬಂದುದಕ್ಕೆ ಕಾರಣವೇನೆಂದು ಕೇಳಿ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಭೀಮ ದ್ರೌಪದಿಗೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ತನ್ನನ್ನು ಸಮಸ್ಯೆಯನ್ನು ಭೀಮನಿಂದ ಪರಿಹರಿಸಿಕೊಳ್ಳಲೆಂದು ನಿರ್ಧರಿಸಿ ದ್ರೌಪದಿ ಭೀಮ ಮಲಗಿದ್ದಲ್ಲಿಗೆ ಬರುತ್ತಾಳೆ. ಮಲಗಿದ್ದ ಭೀಮನನ್ನು ಕಂಡು ಎಬ್ಬಿಸಿದರೆ ಏನು ಮಾಡುವನು ಎಂದು ಭೀತಿಗೊಂಡ ದ್ರೌಪದಿ ಆದದ್ದಾಗಲೆಂದು ಧೈರ್ಯ ಮಾಡುತ್ತಾಳೆ. ಮೆಲ್ಲನೆ ಆತನ ಮುಸುಕನ್ನು ತೆಗೆದು ಗಲ್ಲ ಹಿಂಡುತ್ತಾಳೆ. ಭೀಮ ಮಲಗಿದ್ದವನೆಂದು ದ್ರೌಪದಿಯನ್ನು ನೋಡಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 7. ಅವ ಬೆಂಬಳಿಯ ಬಿಡ ನಾನಿನ್ನು ಬದುಕುವಳಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದದ ಪಠ್ಯದ ಕುಮಾರವ್ಯಾಸ ಇನ್ನು ಹುಟ್ಟದೇರಿಲಿ ನಾರಿಯನ್ನ ಹೋಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೀಮನಿಗೆ ಕಿಚಕನ ವಿಷಯವನ್ನು ತಿಳಿಸುವ ಸಂದರ್ಭದಲ್ಲಿ ದ್ರೌಪದಿ ಈ ಮಾತನ್ನು ಹೇಳುತ್ತಾಳೆ. ಸಂದರ್ಭದ ವಿವರಣೆ: ಭೀಮನಲ್ಲಿಗೆ ಬಂದ ದ್ರೌಪದಿ ತಾನು ಬಂದ ಕಾರಣವೇನು ಸ್ಪಷ್ಟಪಡಿಸುತ್ತಾಳೆ. ನೀನೇ ರಾಜ್ಯಸಭೆಯಲ್ಲಿ ಹಾಡೆಹಗಲೇ ಕಿಚಕನ ನಿನ್ನ ಒಂದಿಗೆರೆಯಲ್ಲಿರುವಾಗ ನನ್ನನ್ನು ಒದೆಯುವುದನ್ನು ನನಗೆ ಅಪಮಾನ ಯೋಗ್ಯವೇ ಎಂದು ಕಿಚಕನ ಉಪಟಳವನ್ನು ದ್ರೌಪದಿ ಭೀಮನಿಗೆ ತಿಳಿಸುತ್ತಾಳೆ. ಆಗ ಅವಳು ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 8. ನೀನೆಲ್ಲದೂಳಿದವರು ಚಿತ ಬಾಹಿರರು. ಸಂದರ್ಭ: ಪ್ರಸ್ತುತ ವಾಕ್ಯ ಸಾಹಿತ್ಯ ಸಂಪದ ಪಠ್ಯದ ಬರೆದ ಕುಮಾರವ್ಯಾಸನ ಇನ್ನು ಹುಟ್ಟಿದೆಯಿರಲಿ ನಾರಿಯನ್ ರನ್ನ ಹೋಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರಲ್ಲಿ ಭೀಮನೇ ಒಂದಿಷ್ಟು ಯೋಗ್ಯವೇನೆಂದು ವರ್ಣಿಸಿ ಆತನಿಂದ ತನ್ನ ಕಾರ್ಯ ಸಾಧಿಸಿಕೊಳ್ಳಲು ನಿರ್ಧರಿಸಿದ ಸಂದರ್ಭದಲ್ಲಿ ದ್ರೌಪದಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸಂದರ್ಭದ ವಿವರಣೆ: ದ್ರೌಪದಿಗೆ ಭೀಮನ ಮೇಲೆ ಇನ್ನಿಲ್ಲದ ನಂಬಿಕೆ, ಇನ್ನಿಲ್ಲದ ಪ್ರೀತಿ. 5 ಗಂಡದಿರಲಿ ಭೀಮನೇ ಮಿಡುಕುಳ್ಳ ಗಂಡ ಎಂಬುದು ಅವಳ ಸ್ಪಷ್ಟ ನಿಲುವು. ಭೀಮನನ್ನು ತಿಳಿದು ಇನ್ನಿತರ ಗಂಡಂದಿರ ತನ್ನ ಸಹಾಯಕ್ಕೆ ಬರಲಾರರು ಎಂಬುದು ಅವಳ ತಿಳಿವು. ಉಳಿದವರು ತನ್ನನ್ನು ರಮಿಸಬಲ್ಲರೇ ಹೊರತು ಯಾವ ಸಹಾಯಕ್ಕೂ ಬಾರರು ಎಂಬುವಳು ಭಾವಿಸುತ್ತಾಳೆ.
ಇದನ್ನೆಲ್ಲ ಭೀಮನಿಗೆ ತಿಳಿಸಿ ಆತನಿಂದ ಕಾರ್ಯ ಸಾಧಿಸಿಕೊಳ್ಳಲು ಮುಂದಾಗಿ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ ಇದು: ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯ ಕುಮಾರವ್ಯಾಸನ ಇನ್ನು ಹುಟ್ಟದೇರಿಲಿ ನಾರಿಯನನ್ನ ಹೋಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದ್ರೌಪದಿ ತನ್ನ ಕಾರ್ಯ ಸಾಧನೆಗಾಗಿ ತನ್ನನ್ನು ಬಳಸಿಕೊಳ್ಳುವ ಬಗೆಯನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಭೀಮ ದ್ರೌಪದಿಗೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಭೀಮನನ್ನು ಹೊರತುಪಡಿಸಿ ಉಳಿದ ಪಾಂಡವರು ತನ್ನನ್ನು ಕೇವಲ ರಮಿಸಬಲ್ಲರು, ಆದರೆ ಯಾವ ಸಹಾಯಕ್ಕೂ ಬರಲಾರರು ಎಂಬುದು ದ್ರೌಪದಿಯ ನಿಲುವು. ಆದ್ದರಿಂದ ಭೀಮನ್ನೇ ಉಚಿತ ಯೋಗ್ಯನಾದವನು, ಉಳಿದವರು ಯೋಗ್ಯ ಬಾಹಿರರು ಎಂದು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ. ಅಲ್ಲದೆ ತನ್ನನ್ನು ಪ್ರೀತಿಯಿಂದ ನೋಡುವಂತೆ ಭೀಮನಿಗೆ ತಿಳಿಸಿ ಕಿಚಕನನ್ನು ಯಮನಲ್ಲಿಗೆ ಕಾಣಿಸಿ ತನ್ನನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುತ್ತಾಳೆ. ಇದನ್ನು ಕೇಳಿದ ಭೀಮ ದ್ರೌಪದಿ ತನ್ನ ಕಾರ್ಯ ಸಾಧನೆಗಾಗಿ ತನ್ನನ್ನು ಬಳಸಿಕೊಳ್ಳುವ ಬಗೆಯನ್ನು ಕುರಿತು ಹೇಳುತ್ತಾನೆ. ಕಲಹಕ್ಕಾದರೆ ತಾನು ರಮಿಸಲಾದರೆ ಉಳಿದವರು ರಮಿಸುವವರನ್ನು ಕಾರ್ಯ ಸಾಧನೆಗೆ ಬಳಸಿಕೊಳ್ಳುವುದನ್ನು ಬಿಟ್ಟು ರಮಿಸಿದ ತನ್ನನ್ನು ಬಳಸಿಕೊಳ್ಳುವುದು ಇನ್ನೊಬ್ಬರ ದುಡಿದುದನ್ನು ಕೆಲ ಜನರು ಉಂಡು ಜಾರುವ ಗಾದೆಯಂತಾಯಿತೆಂದು ದ್ರೌಪದಿಗೆ ಹೇಳುತ್ತಾನೆ. ಆಗ ಅವನು ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 10: ಒಬ್ಬಳ ನಾಳ ಲಾರರಿಯ ಗಂಡರೋ ನೀವು ಬಂಡರೋ. ಪ್ರಸ್ತುತ ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೆ ಇರಲಿ ನಾರಿಯರನ್ನು ಹೋಲುವ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೀಮನಿಂದಲೂ ತನ್ನ ಕಾರ್ಯಸಿದ್ಧಿ ಸಾಧ್ಯವಿಲ್ಲವೆಂದು ಸ್ಪಷ್ಟವಾಗಲು ದ್ರೌಪದಿ ಪಾಂಡವರ ಪುರುಷನನ್ನು ತರಾಟೆಗೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭದ ವಿವರಣೆ: ಕಿಚಕನು ಯಮನಲ್ಲಿಗೆ ಕಾಣಿಸಿ ದ್ರೌಪದಿಯನ್ನು ಕರುಣಿಸುವುದು ತನ್ನಿಂದ ಸಾಧ್ಯವಿಲ್ಲವೆಂದು ದ್ರೌಪದಿಗೆ ಸ್ಪಷ್ಟಪಡಿಸುತ್ತಾನೆ. ತಾನು ತನ್ನಣ ಧರ್ಮಜನ ಆಜ್ಞೆಗೆ ಬಿಟ್ಟು ಕಟ್ಟು ಬಿದ್ದಿರುವುದರಿಂದ ಸಾಧ್ಯವಿಲ್ಲವೆಂದು ತಿಳಿಸಿ ಉಳಿದವರಿಂದಲೇ ಈ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕೆಂದು ಹೇಳುತ್ತಾನೆ. ಇದನ್ನು ಕೇಳಿ ದ್ರೌಪದಿ ಕೋಪ ಕೆರಳುತ್ತದೆ. ಆಕೆ ಪಾಂಡವರ ಪೌರುಷವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ, ಹೆಂಡತಿಯ ತೊಂದರೆಯಲ್ಲಿ ಗಂಡ ಸಾಗಿದವನು ಒಬ್ಬನೇ ವೈರಿಯನ್ನು ಕಡಿದು ಕಂಡ ಮಾಡುತ್ತಾನೆ, ಇಲ್ಲದೆ ಸಾಯುತ್ತಾನೆ. ಆದರೆ ನೀವು ಮೂಲೋಕಕ್ಕೆ 5 ಗಂಡದಿರಿದ್ದು ನನ್ನೊಬ್ಬಳನ್ನು ರಕ್ಷಿಸಲಾಗದೆ ಹೋದಿರಿ ಎಂದು ಪಾಂಡವರನ್ನು ನಿಂದಿಸಿ ನುಡಿಯುತ್ತಾಳೆ. ಈ ದ್ರೌಪದಿಯ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 11: ಇನ್ನು ಹುಟ್ಟದೇರಿಲಿ ನಾರಿಯರನ್ನೋಲು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನು ಇನ್ನೂ ಹುಟ್ಟದೇರಿಲಿ ನಾರಿಯನ್ನೋಲುವ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೀಮನನ್ನು ತನ್ನ ಕಾವ್ಯ ಸಾಧನೆಗೆ ಒಪ್ಪದಿದ್ದಾಗ ದ್ರೌಪದಿ ತನ್ನ ಅಸಹಾಯಕ ಸ್ಥಿತಿಯನ್ನು ನೋಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಕಿಚಕನು ಹತೋಟಿಗೆ ತರಲು ತನ್ನಿಂದ ಸಾಧ್ಯವಿಲ್ಲವೆಂದು ಭೀಮ ಸ್ಪಷ್ಟಪಡಿಸಿದ ನಂತರ ದ್ರೌಪದಿಗಾದ ಕಳವಳ ಸಂಕಟದ ಅಷ್ಟಿಷ್ಟಲ್ಲ, ಅಸಹಾಯಕತೆಯೊಂದಿಗೆ ಅವಳ ಕೋಪವು ಭುಗಿಲೆದ್ದು ಪಾಂಡವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. ತನ್ನ ಯಾತನೆ ಅಸಹಾಯಕತೆ ಹಿನ್ನೆಲೆಯಲ್ಲಿ ಇಡೀ ಸ್ತ್ರೀಯ ಸಮುದಾಯದ ಸ್ಥಿತಿಯನ್ನು ಎತ್ತಿ ಹಿಡಿಯುತ್ತಾಳೆ. ಹೆಣ್ಣು ಜನ್ಮವಾಗಿ ಹುಟ್ಟುವುದೇ ಒಂದು ಮಹಾಪಾತಕ ಎಂಬ ಅಭಿಪ್ರಾಯಕ್ಕೆ ಬಂದು ಮುಟ್ಟುತ್ತಾಳೆ. ಇನ್ನು ಹೆಣ್ಣು ಜನ್ಮ ತನ್ನಂತೆ ಭಂಗಿತರಾಗಿ ಹುಟ್ಟಿದಿರಲಿ ಎಂದು ನೊಂದು ನುಡಿಯುತ್ತಾಳೆ. ಧರ್ಮಜನ ಧರ್ಮ ಕ್ಷಮತೆ, ಆತನ ಪ್ರಜ್ಞೆ, ತನ್ನ ಇಡೀ ಬದುಕನ್ನು ಅವಮಾನಗೊಡ್ಡಿದ ಬಗ್ಗೆ ತೀಕ್ಷ್ಣ ವಿರೋಧ ವ್ಯಕ್ತಪಡಿಸುತ್ತಾಳೆ. ಆಗ ದ್ರೌಪದಿ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 12: ಕುಳುಗೇಡಿಯಂ ಕೊಂಡಲ್ ಒರುವಿರಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇರಿಲಿ ನಾರಿಯನ್ನೋಲುವ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರ ಬದುಕು ಕೂಳಿಗೆ ಭಾರವಾದದ್ದು ಎಂದು ವಿಡಂಬಿಸುವ ಸಂದರ್ಭದಲ್ಲಿ ದ್ರೌಪದಿ ಭೀಮನಿಗೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ:
ಭೀಮನಿಂದಾದರೂ ಕಿಚಕನ ಉಪಟಳ ತಪ್ಪುತ್ತೆಂದು ದ್ರೌಪದಿ ನಂಬಿದ್ದು ಸುಳ್ಳಾಗುತ್ತದೆ. ಭೀಮ ತನ್ನಿಂದ ಕಿಚಕನನ್ನು ಹತೋಟಿಗೆ ತರಲು ಸಾಧ್ಯವಿಲ್ಲ. ತಾನು ಅಣ್ಣನ ಆಜ್ಞೆಗೆ ಕಟ್ಟು ಬಿದ್ದವನು. ಉಳಿದ ಪಾಂಡವರ ಮೂಲಕವೇ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳತಕ್ಕದ್ದು ಎಂದು ತನ್ನ ಸ್ಪಷ್ಟ ನಿರ್ಧಾರವನ್ನು ಹೇಳಿ ಮುಗಿಸಿದ ಬಳಿಕ ದ್ರೌಪದಿ ಪಾಂಡವರನ್ನು ತೀಕ್ಷ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. ಪಾಂಡವರಂತಹ ಷಡ್ಡರು ಬಂಡರು ಇನ್ನಿಲ್ಲ. ಇವರೆಲ್ಲ ಕೂಳಿಗೆ ಭಾರವಾದವರು. ಕೇವಲ ಹೊಟ್ಟೆ ಬಾರೆ ಹೊರೆಯುವುದಕ್ಕಾಗಿ ಜೀವಿಸುವ ಅವರಿಗೆ ರಾಜ್ಯ ವೈಭವವಾದರೂ ಏಕೆ ಎಂದು ದ್ರೌಪದಿ ವಿಡಂಬಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 13. ಪ್ರಶ್ನೆಯು ಹಗೆಗಳನ್ನು ಹಿಂಡಿದ್ದನು ಮನದೊಳಗೆ. ಹಗೆಗಳನ್ನು ಹಿಂಡಿದನು ಮನದೊಳಗೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟಿದರಲ್ಲಿ ನಾರಿಯನ್ನೋಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೊನೆಗೂ ಕಿಚಕನಿಂದ ಕೊಂದು ಗತಿ ಕಾಣಿಸಲು ಕಿಚನಿಗೊಂದು ಗತಿ ಕಾಣಿಸಲು ಒಪ್ಪಿಕೊಂಡ ಸಂದರ್ಭದಲ್ಲಿ ಭೀಮ ದ್ರೌಪದಿಗೆ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸಂದರ್ಭದ ವಿವರಣೆ. ದ್ರೌಪದಿ ಇಡೀ ಪಾಂಡವರ ಪೌರುಷವನ್ನು ಎತ್ತಿಕೊಂಡು ನಿವಾಳಿಸಿ ಒಗೆಯುತ್ತಾಳೆ. ಕಾಲ ಯಮ ಕೆರಳಿದರೆ ಆತನನ್ನೇ ಮುರಿಯಬಲ್ಲ ಪರಾಕ್ರಮದವರು, ತನ್ನೊಳೊಬ್ಬಳನ್ನು ಆಳಲಾರದವರಾದರೂ ಪಾಪಿಗಳಾಗಿ ಅಪಕೀರ್ತಿಗೆ ಪಾತ್ರರಾದವರು, ಕೇವಲ ಕುಳಿಗಾಗಿ ಒಡಲನ್ನು ಹೊರೆಯುವ ಬಂಡರಾದರೂ ಎಂದೆಲ್ಲ ದ್ರೌಪದಿಯ ಪಾಂಡವರನ್ನು ತುಪಿರಿಯುತ್ತಾಳೆ. ಈ ತೀಕ್ಷ್ಣ ವಿಡಂಬನೆ ಭೀಮನ ಮರ್ಮಾಂಗಕ್ಕೆ ತಟ್ಟುತ್ತದೆ. ಆತ ಕಂಬನಿಯ ದುಂಬಿಯ ದ್ರೌಪದಿಯ ಮೇಲೆ ಕರುಣೆಗೊಂಡು ಕಿಚಕನಿಗೊಂದು ಗತಿ ಕಾಣಿಸಲು ಒಪ್ಪಿಕೊಳ್ಳುತ್ತಾನೆ. ಇದನ್ನು ಯಾರೇ ತಡೆಯಲು ಪ್ರಯತ್ನಿಸಿದರೆ ಅವರಿಗೆ ಒಂದು ಗತಿ ಕಾಣಿಸುವುದಾಗಿ ದ್ರೌಪದಿಗೆ ಅಭಯ ನೀಡುತ್ತಾನೆ. ಈ ಧರ್ಮಾಜಾದಿಗಳೆಲ್ಲ ದೇವತೆಗಳ ಸಮೂಹವೇ ಎದುರು ಬಿದ್ದರೂ ಅವರ ಮುಸುಡಿಯನ್ನು ಅಮರಾದ್ರಿಗೆ ತೆಗೆಯುವುದಕ್ಕಾಗಿ ಪ್ರತಿಜ್ಞೆ ತೋಡುತ್ತಾನೆ. ಆಗ ಭೀಮ ದ್ರೌಪದಿಗೆ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 14. ಮುಸುಡನ ಮರಾದ್ರಿಯಲ್ಲಿ ದೇವನು ದೇವ ಸಂತತಿಯ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇರಲಿ ನಾರಿಯ ರೆನ್ನ ಹೋಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕಿಚಕನನ್ನು ಒಂದು ಗತಿ ಕಾಣಿಸುವಲ್ಲಿ ದೇವತೆಗಳು ಎದುರು ಬಂದರೂ ತಾನು ಕೇಳಿಕೊಳ್ಳನಲ್ಲವೆಂದು ದ್ರೌಪದಿಗೆ ಅಭಯ ಕೊಡುವ ಸಂದರ್ಭದಲ್ಲಿ ಭೀಮ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಇಡೀ ತನ್ನ ವಂಶವನ್ನು ತನ್ನ ಸೋದರೆಲ್ಲರನ್ನು ದ್ರೌಪದಿಯ ತರಾಟೆಗೆ ತೆಗೆದುಕೊಂಡು ವಿಡಂಬಿಸಿದಾಗ ಭೀಮನಿಗೆ ಆಕೆಯ ಮೇಲೆ ಕರುಣೆ ಉಂಟಾಗುತ್ತದೆ. ಕಿಚಕನಿಗೆ ಒಂದು ಗತಿ ಕಾಣಿಸಲು ಭೀಮ ನಿರ್ಧರಿಸುತ್ತಾನೆ. ಇದು ತನಕ ಅಣ್ಣನಾಜ್ಞೆಯಲ್ಲಿ ಬದುಕಿದ್ದ ತಾನು ಇನ್ನು ಅಣ್ಣನ ಆಜ್ಞೆಯನ್ನು ದಾಟುವುದಾಗಿ ಹೇಳುತ್ತಾನೆ. ಕಿಚಕನ ಬಸಿರು ಬಗೆಯುತ್ತೇನೆ. ವಿರಾಟ ನಸು ಹುಡುಕಿದರೆ ಆತನ ಅಂಶದ ಹೆಸರು ತೊಡೆಯುತ್ತೇನೆ. ಕೌರವರು ಅಜ್ಞಾತವಾಸದಲ್ಲಿದ್ದುದನ್ನು ಅರಿತರೆ ಕೌರವ ಸೈನ್ಯವನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇನೆ ಎಂದೆಲ್ಲ ದ್ರೌಪದಿಗೆ ಅಭಯ ನೀಡುತ್ತಾ ಭೀಮ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 1 ಅಂಕದ ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ದ್ರೌಪದಿ ತನ್ನನ್ನು ತಾನು ಏನೆಂದು ಕರೆದುಕೊಂಡಿದ್ದಾಳೆ? ಉತ್ತರ. ದ್ರೌಪದಿ ತನ್ನನ್ನು ತಾನು ಘೋರ ಘಾತಕಿ ಎಂದು ಕರೆದುಕೊಂಡಿದ್ದಾಳೆ. ಪ್ರಶ್ನೆ 2. ಧರ್ಮರಾಯನಿಗೆ ಎಂತಹ ಗರ ಹೊಡೆದಿದೆ? ಧರ್ಮರಾಯನಿಗೆ ಧರ್ಮ ಕ್ಷಮೆಯ ಗರ ಹೊಡೆದಿದೆ. ಪ್ರಶ್ನೆ 3. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಉತ್ತರ. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಅರ್ಜುನ. ಪ್ರಶ್ನೆ 4. ಕಲಿ ಭೀಮನನ್ನು ಎಂತಹ ಗಂಡನೆಂದು ದ್ರೌಪದಿ ಹೇಳಿದ್ದಾಳೆ? ಉತ್ತರ. ಕಲಿ ಭೀಮ ಮಿಡುಕುಳ್ಳ ಗಂಡ ಎಂದು ದ್ರೌಪದಿ ಹೇಳುತ್ತಾಳೆ. ಪ್ರಶ್ನೆ 5. ಪಾಂಚಾಲ ನಂದನೆ ಯಾರು? ಉತ್ತರ. ದ್ರೌಪದಿ. ಈಕೆ ಪಾಂಚಾಲ್ ರಾಜನ ಮಗಳು. ಪ್ರಶ್ನೆ 5. ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವನು
ಯಾರು? ಉತ್ತರ ರಾಜ್ಯಸಭೆ ಒಳಗೆ ದ್ರೌಪದಿಯನ್ನು ಒದೆದವನು ಕಿಚಕ. ಪ್ರಶ್ನೆ 5. ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ? ಉತ್ತರ ಕಿಚಕನನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ. ಪ್ರಶ್ನೆ 8. ಧರ್ಮರಾಜನ ಹೊರಗೆ ಭೀತರಾದವರು ಯಾರು? ಉತ್ತರ ಧರ್ಮರಾಜನಿಗೆ ಹೊರಗೆ ಭೀತರಾದವರು ಭೀಮ, ಅರ್ಜುನ, ನಕುಲ, ಸಹದೇವರು. ಪ್ರಶ್ನೆ 9. ಗಂಡರು ನೀವು ಭಂಡರು ಎಂದು ಹೇಳಿದವರು ಯಾರು? ಉತ್ತರ ದ್ರೌಪದಿ. ಪ್ರಶ್ನೆ 10. ಇನ್ನು ಹುಟ್ಟದೇರಿಲಿ ನಾರಿಯರೆನ್ನೋಲು ಎಂದವರು ಯಾರು? ಉತ್ತರ ದ್ರೌಪದಿ. ಪ್ರಶ್ನೆ 11. ದ್ರೌಪದಿಯ ಮುಂದೆಲೇ ಹಿಡಿದವರು ಯಾರು? ಉತ್ತರ ಕೌರವ, ದುರ್ಯೋಧನ. ಪ್ರಶ್ನೆ 12. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಯಾರು? ಸೈದೇವ್. ಪ್ರಶ್ನೆ 13. ಮನದೊಳಗೆ ಹಗೆಗಳನ್ನು ಹಿಡಿದವರಾರು? ಉತ್ತರ ಭೀಮ. ಉತ್ತರ ಪ್ರಶ್ನೆ 12. ದ್ರೌಪದಿಯ ಮುಖವನ್ನು ಭೀಮ ಯಾವುದರಿಂದ ತೊಳೆದನು? ಉತ್ತರ ದ್ರೌಪದಿ ಮುಖವನ್ನು ಭೀಮ ಗಿಂಡಿಯ ನೀರಿನಿಂದ ತೊಳೆದನು. 15. ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಕಿಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ. 2 ಅಂಕಗಳ ಪ್ರಶ್ನೆಗಳು. 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೊಲ್ಲಲ್ಲ ಕ್ಷೇಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ? ಕೊಲ್ಲಲ ಕ್ಷಾಮರೆಂದು ದ್ರೌಪದಿ ಯಾರೆಂದು ಕುರಿತು ಹೇಳಿದ್ದಾಳೆ? ಉತ್ತರ ನಕುಲು ಸಹದೇವರನ್ನು ಕುರಿತು ಕೊಲ್ಲಲ ಕ್ಷಮೆರೆಂದು ದ್ರೌಪದಿ ಹೇಳುತ್ತಾಳೆ. ಪ್ರಶ್ನೆ 2. ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಉತ್ತರ ಮಲಗಿದಿರುವ ಭೀಮನನ್ನು ದ್ರೌಪದಿ ಆತನ ಮುಸುಕನ್ನು ಮೆಲ್ಲನೆ ಸಡಿಲಿಸಿ ಗಲ್ಲ ಹಿಡಿದು ಎಬ್ಬಿಸಿದಳು. ಪ್ರಶ್ನೆ 3. ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಉತ್ತರ ಭೀಮ ಕಿಚಕನ ಉಪಟಳವನ್ನು ಗೆಲ್ಲಲು ಒಪ್ಪದಿದ್ದರೆ ತಾನು ಘೋರ ವಿಷವನ್ನು ಕುಡಿಯುವುದಾಗಿ ಹೇಳುತ್ತಾಳೆ. ಪ್ರಶ್ನೆ 4. ಉಳಿದ 4 ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ಉತ್ತರ ಉಳಿದ 4 ಪಾಂಡವರು ಭೀಮನಂತೆ ಬಿಡುಕುಳ್ಳ ಗಂಡದಿರಲ್ಲ. ಅವರು ಕೇವಲ ತನ್ನನ್ನು ರಮಿಸುವರು, ಆದರೆ ಯಾವ ಸಹಾಯಕ್ಕೂ ಬರದವರು. ಇದು ಉಳಿದ 4 ಪಾಂಡವರ ಬಗೆಗಿನ ದ್ರೌಪದಿಯ ಅಭಿಪ್ರಾಯ. ಪ್ರಶ್ನೆ 5. ಗಂಡವರು 3 ಲೋಕದ ಗಂಡರಾರು ಹೆಸರಿಸಿ? ಉತ್ತರ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಇವರು ಗಂಡರು. ಅರ್ಜುನ 3 ಲೋಕದ ಗಂಡ. ಪ್ರಶ್ನೆ 6. ಹೆಂಡತಿಯ ಹರಿಬಕ್ಕಾಗಿ ಗಂಡು ಕೂಸು ಏನು ಮಾಡುತ್ತಾನೆ? ಉತ್ತರ ಹೆಂಡತಿಯ ಹರಿಬಕ್ಕಾಗಿ ಗಂಡು ಕೂಸು ವೈರಿಯನ್ನು ಕಂಡ ಮಾಡುತ್ತಾನೆ, ಇಲ್ಲವೇ ತನ್ನ ಒಡಲನ್ನು ಇಕ್ಕುತ್ತಾನೆ, ತನ್ನ ಪ್ರಾಣವನ್ನು ಬಿಡುತ್ತಾನೆ. ಪ್ರಶ್ನೆ 7. ಕುಜನರಾದವರು ಏನೆಂದು ನೀಡುತ್ತಾರೆ? ಉತ್ತರ ಕುಜನರಾದವರು ಕೇವಲ ಹೆಣ್ಣು ಹರಿವಕ್ಕಾಗಿ ತಮ್ಮಣ್ಣನ ಆಜ್ಞೆಯನ್ನು ಮೀರಿ ಕುಂತಿಯ ಚಿಣ್ಣರ ಮಕ್ಕಳ ಬದುಕಿದರು ಎಂದು ನುಡಿಯುತ್ತಾರೆ. ಪ್ರಶ್ನೆ 8. ಸೋದರರ ಬಗ್ಗೆ ಭೀಮನು ವ್ಯಕ್ತಪಡಿಸಿದ ಅಭಿಪ್ರಾಯ ಯಾವುದು? ಉತ್ತರ ತನ್ನ ಸೋದರರು ಆಳುಕಿ ನಡೆಯುವವರಲ್ಲ, ನಿನ್ನ ಚಾಡಿ ತೊಂದರೆಗಳನ್ನು ಅವರಿಗೆ ಹೇಳಿ ಅವರ ಮನಸ್ಸನ್ನು ತಿಳಿದುಕೊಳ್ಳಬೇಕು. ನಾವು ಧರ್ಮಜರ ಹೊರಗೆ ಭೀತರಾದವರು. ಇದು ಸೋದರರ ಬಗ್ಗೆ ಭೀಮ ವ್ಯಕ್ತಪಡಿಸಿದ ಅಭಿಪ್ರಾಯ. 4 ಅಂಕಗಳ ಪ್ರಶ್ನೆಗಳು. 5-6 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ತನ್ನ ಒದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತ ನುಡಿಗಳಾವು? ಉತ್ತರ ಕಿಚಕನಿಂದಾದ ತನ್ನ ಈ ಕಷ್ಟ ಪರಂಪರೆಯನ್ನು ಯಾರಿಗೆ ಹೇಳಲಿ, ಯಾರ ಹತ್ತಿರ ಹೋಗಲಿ, ಯಾರಿಗೆ ಹೊರಲಿಲ್ಲ, ಯಾರಿಗೆ ಇದನ್ನು ತಿಳಿಸಲಿ, ಯಾರನ್ನು ಬೇಡಲಿ? ಅಯ್ಯಯ್ಯೋ, ಹೆಣ್ಣು ಜನ್ಮವನ್ನು ಸುಡಲಿ, ನನ್ನಂಥ ಘೋರ ಪಾತಕಿಯಾಗಿ ನವೆದವರು ಇನ್ನಾರು ಇದ್ದಾರೆ, ಮರಣವಾದರೂ ಬರಬಾರದೆ. ಇವು ತನ್ನೊಳಗಿದ್ದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿ ಸ್ವಗತ ನುಡಿಗಳು.
ಪ್ರಶ್ನೆ 2. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ಉತ್ತರ. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆ ತುಂಬಾ ಚಿಂತಾಜನಕವಾದದ್ದು. ದ್ರೌಪದಿ ಸೌಂದರ್ಯಕ್ಕೆ ಮನಸೋತ ಕಾಮುಕ ಕಿಚಕ ಹಾಡೆ ಹಗಲೇ ರಾಜಸಭೆಯಲ್ಲಿ ಭೀಮನ ಜತೆಯವರ ಎದುರಿನಲ್ಲೇ ಒದೆದು ಅವಮಾನ ಪಡಿಸುತ್ತಾನೆ. ಈ ಅವಮಾನದ ಸಂಗತಿಯನ್ನು ದ್ರೌಪದಿ ಭೀಮನಿಗೆ ಮನನೊಂದು ಹೇಳುತ್ತಾಳೆ. ನೀನೇ ಹಾಡೆ ಹಗಲಿನಲ್ಲೇ ರಾಜ್ಯಸಭೆಯಲ್ಲಿ ಈ ಕಿಚಕನ ನಿನ್ನ ಜತೆಯವರೆದುರು ನನ್ನನ್ನು ಒದೆದ ಈ ಅಪಮಾನ ಉಚಿತವಾದುದೇ. ನನಗೆ ಆ ಕಿಚಕ ನನ್ನ ಬೆನ್ನು ಇಡುವವನಲ್ಲ, ನಾನಿನ್ನು ಬದುಕುವವಳಲ್ಲ. ಈ ಪಾತಕ ನಿನ್ನನ್ನು ತಾಗದೆ ಬಿಡಲಾರದು. ಉಳಿದ 4 ಪಾಂಡವರು ನನ್ನನ್ನು ರಮಿಸಲಾರರು. ಆದರೆ ಯಾವ ಸಹಾಯವನ್ನು ಮಾಡಲಾರವರು. ಇದು ಮಾನದ ವಿಷಯವೇ. ಪಾಪ ಅವರು ವಿನಯಶೀಲರು. ನಿನ್ನನ್ನು ಬಿಟ್ಟು ಆ ಉಳಿದ 4 ಯೋಗ್ಯಬಾಹಿರರು. ನೀನು ನನ್ನನ್ನು ಮಮತೆಯಿಂದ ನೋಡು. ಚಿತ್ತ ಸಮತಿಯನ್ನು ಬಿಟ್ಟು ಕಿಚಕನನ್ನು ಯಮನ ಕಾಣಿಸಿ ಕರುಣಿಸು ಎಂದು ಮುಂತಾದ್ದಾಗಿ ದ್ರೌಪದಿ ತನಗಾದ ಅವಮಾನವನ್ನು ಭೀಮನಿಗೆ ಹೇಳಿಕೊಂಡು ಬಗೆ ತುಂಬಾ ಚಿಂತಾಜನಕವಾಗಿದೆ. ದ್ರೌಪದಿಗೆ ಬಂದೊದಗಿದ ಸಂಕಟ ಕಷ್ಟ ಪರಂಪರೆಯ ಎಷ್ಟು ತೀವ್ರವಾದದ್ದು ಎಂಬುದೇ ನಿದರ್ಶನವಾಗಿದೆ. ಪ್ರಶ್ನೆ 3. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ಉತ್ತರ. ಭೀಮ ದ್ರೌಪದಿಯನ್ನು ಸಂತೈಸಿದ ಬಗೆ ಹೃದಯ ಸ್ಪರ್ಶವಾದದ್ದು. ಸಂತೈಸುವಿಕೆ ಆತನಲ್ಲಿ ಉದುರುವ ಹಿರಿಯ ಗುಣಕ್ಕೊಂದು ನಿದರ್ಶನ. ಭೀಮ ಕೇವಲ ಕಲಿಭೀಮನಷ್ಟೇ ಅಲ್ಲ, ಆತನಲ್ಲಿ ಕರುಣೋ ಸ್ಥಳವಿದೆ ಎಂಬುದನ್ನು ಈ ಸಂತೈಸುವಿಕೆ ತಿಳಿಸಿಕೊಡುತ್ತದೆ. ದ್ರೌಪದಿ ತಮ್ಮನ್ನು ಮರ್ಮಾಂಗಕ್ಕೆ ನಾಟುವಂತೆ ವಿಡಂಬಿಸಿದಾಗ ಕಂಬನಿಯ ತುಂಬುತ್ತಾನೆ. ಆತನ ಅಂತಃಕರಣ ನನೆಯುತ್ತಾ ದುರೋಷದ ಘನತೆ ಹೆಚ್ಚುತ್ತದೆ. ಹಗೆಗಳನ್ನು ಮನದಲ್ಲೇ ಹಿಂಡುತ್ತಾನೆ. ನಂತರ ರೋಮಾಂಚಕಗೊಂಡು ಉಬ್ಬರಿಸುತ್ತಾ ಮೆಲ್ಲನೆ ದ್ರೌಪದಿಯನ್ನು ಪ್ರೀತಿಯಿಂದ ಬಿಗಿದಪ್ಪಿ ಅವಳ ಕಂಬನಿಯನ್ನು ತನ್ನ ಶೆಲೆಯಿಂದ ಒರೆಸಿ ಸಂತೈಸುತ್ತಾನೆ. ಪ್ರಶ್ನೆ 4. ದ್ರೌಪದಿ ಅವಮಾನಗೊಳಗಾದ 3 ಪ್ರಸಂಗಗಳು ವಿವರಿಸಿ. ಉತ್ತರ. ದ್ರೌಪದಿಯ 3 ಪ್ರಸಂಗಗಳಲ್ಲಿ ಅವಮಾನಕ್ಕೆ ಒಳಗಾಗುತ್ತಾಳೆ. ಮೊದಲನೆಯ ಪ್ರಸಂಗವೆಂದರೆ ಜನ ಬೆಂಬಲಕ್ಕೆ ವಿಶೇಷ ಆದ್ಯತೆ ಕೊಟ್ಟು ದುರ್ಯೋಧನ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮುಡಿಯನ್ನು ಹಿಡಿದೆಳೆಯುವುದು. ಎರಡನೆಯ ಪ್ರಸಂಗವೆಂದರೆ ಪಾಂಡವರ ವನವಾಸದಲ್ಲಿದ್ದಾಗ ಸೈದೇವ ಬಂದು ದ್ರೌಪದಿಯನ್ನು ಎಳೆದೊಯ್ದುದು. ಮೂರನೆಯ ಪ್ರಸಂಗವೆಂದರೆ ಕಿಚಕನ ನ್ಯಾಯಕಾಲದಲ್ಲಿ ನೊಂದು ದ್ರೌಪದಿ ಅವಮಾನಗೊಳಗಾದ 3 ಪ್ರಸಂಗಗಳು. ಅವಮಾನಕ್ಕೊಳಗಾದ 3 ಪ್ರಸಂಗಗಳು. ಸಂದರ್ಭ ಇದು. ಈ ಕಾವ್ಯ ಭಾಗದಲ್ಲಿ ಮೂಡಿಬಂದಿರುವ ಭೀಮ ದ್ರೌಪದಿಯ ಸಂಭಾಷಣೆಯಲ್ಲಿ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ. ಪ್ರಸ್ತುತ ಕಾವ್ಯ ಭಾಗದಲ್ಲಿ ಭೀಮ ದ್ರೌಪದಿಯರ ಸಂಭಾಷಣೆ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಕಿಚಕನಿಗೆ ಒಂದು ಗತಿ ಕಾಣಿಸಲೆಂದು ದ್ರೌಪದಿ ಭೀಮನಲ್ಲಿಗೆ ಬರುವ ಸನ್ನಿವೇಶದಿಂದ ಭೀಮ ದ್ರೌಪದಿಯರ ಸಂಭಾಷಣೆ ಪ್ರಾರಂಭವಾಗುತ್ತದೆ. ಭೀಮನಲ್ಲಿಗೆ ಬಂದ ದ್ರೌಪದಿ ಆತ ಮಲಗಿದ್ದ ಕಂಡು ಮೊದಲು ಭೀತಳಾದರೂ ನಂತರ ಧೈರ್ಯಕ್ಕೆ ತಂದುಕೊಂಡು ಆತನನ್ನು ಎಬ್ಬಿಸುತ್ತಾಳೆ. ಮಲಗಿದವನು ಒಮ್ಮೆಲೆ ಎದ್ದ ಭೀಮ ದ್ರೌಪದಿಯನ್ನು ಕೊಂಡು ವಲ್ಲಭೆ ಬಂದ ಕಾರಣವೇನು? ಮುಖದಲ್ಲಿ ತಲ್ಲಣವೇಕೆ? ನಿಟ್ಟುಸಿರು ತಲೆದೂರುತ್ತಿದೆ. ರಾತ್ರಿ ಸಮಯದಲ್ಲೇಕೆ ಬಂದೆ ಎಂದು ಹೇಳುತ್ತಾನೆ. ಅದಕ್ಕೆ ದ್ರೌಪದಿ, ನಿನ್ನ ಹಗಲು ಹೊತ್ತು ರಾಜಸಭೆಯಲ್ಲಿ ನಿನ್ನ ಜತೆಗಾರರ ಎದುರೇ ಕಿಚಕನನ್ನು ಒದೆದ ನನ್ನ ಅಪಮಾನ ಉಚಿತವೇ? ಆ ನೀಚ ಕೀಚಕನ ನನ್ನ ಬೆನ್ನು ಬಿಡುವನಲ್ಲ, ನಾನಿನ್ನು ಬದುಕುವಳಲ್ಲ ಎಂದು ಪಾತಕ ನಿನ್ನನ್ನು ತಾಗದೆ ಬಿಡುವುದಿಲ್ಲ ಎಂದು ಉಳಿದ 4 ಪಾಂಡವರನ್ನು ನನ್ನನ್ನು ರಮಿಸಿದವರು. ಇದು ಮಾನದ ವಿಷಯವೇ. ಪಾಪ ಅವರು ಮನಶೀಲರು. ನನ್ನನ್ನು ಉಳಿದವರು ಯೋಗ್ಯಬಾಹಿರರು. ನೀನು ನನ್ನನ್ನು ಮಮತೆಯಲ್ಲಿ ನೋಡು. ಚಿತ್ತ ಸಮತೆಯನ್ನು ಬಿಟ್ಟು ಬಿಡು. ನೀಚ ಕಿಚಕನನ್ನು ಯಮನಲ್ಲಿಗೆ ಕಾಣಿಸಿ ಕರುಣಿಸು ಎಂದು ಬೇಡಿಕೊಳ್ಳುತ್ತಾಳೆ. ದ್ರೌಪದಿ ಈ ಮಾತಿಗೆ ಭೀಮ ಕಲಹಕ. ಆದರೆ
ನಾನು ರಮಿಸಲಾದರೆ ಉಳಿದ 4 ಕೆಲವರು ಉಳಿಸಿದವನನ್ನು ಕೆಲವರು ಉಂಡು ಜಾರುವರು ಎಂಬ ಗಾದೆ ಮಾತಿನಂತಾಯಿತೆಂದು ನನ್ನ ಸೋದರರು ಅಳುಕಿ ನಡೆಯುವರಲ್ಲ. ನಿನ್ನ ಚಾಡಿ ತೊಂದರೆಗಳನ್ನಿದ್ದರೂ ಅವರಲ್ಲಿ ಹೇಳಿ ಅವರ ಮನಸ್ಸನ್ನು ತಿಳಿದುಕೋ. ನಾವು ಧರ್ಮಜರನ್ನ ಹೊರಗೆ ಆಜ್ಞೆಗೆ ಬಿತರಾದವರು ಎಂದು ಹೇಳುತ್ತಾನೆ. ಆಗ ಮಾತು ಕೇಳಿ ದ್ರೌಪದಿಗೆ ವಿಪರೀತ ಸಿಟ್ಟು ಬರುತ್ತದೆ. ಆಕೆ ಪಾಂಡವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ಹೆಂಡತಿಯ ಹರಿವದಲ್ಲಿ ಗಂಡು ಕೂಸಾದವನು ಒಬ್ಬನೇ ವೈರಿಯನ್ನು ಕಂಡ ಮಾಡುತ್ತಾನೆ. ಇಲ್ಲವನ್ನೇ ತನ್ನನ್ನು ಒಡಲನ್ನು ಇಕ್ಕುತ್ತಾನೆ. 5 ಗಂಡದಿರು, ಇವರಲ್ಲಿ ಒಬ್ಬ ಅರ್ಜುನ 3 ಲೋಕದ ಗಂಡ. ಇಂಥದ್ದು ಒಬ್ಬಳನ್ನು ಆಳಲಾರರೆ ನೀವು ಗಂಡರೋ ಬಂಡರೋ ಹೇಳಿ ಎಂದು ಮರ್ಮಾಂಗಕ್ಕೆ ನಾಟುವಂತೆ ತಿವಿಯುತ್ತಾಳೆ. ಆದರೂ ಭೀಮ ಒಪ್ಪುವುದಿಲ್ಲ. ಆತ ಹೆಣ್ಣು ಹರಿವಕ್ಕಾಗಿ ತಮ್ಮಣ್ಣ ಆಜ್ಞೆಯನ್ನು ಮೀರಿ ಕುಂತಿ ಮಕ್ಕಳು ಬದುಕಿದರು ಎಂಬ ಗುಜನರು ಆಡಿಕೊಳ್ಳುತ್ತಾರೆ. ಆದ್ದರಿಂದ ಇದನ್ನು ಅಣ್ಣನಿಗೆ ದೂರಬೇಕು. ಇವು ನಾವು ಉಣ್ಣದ ಉರಿ ಅಣ್ಣದ ಆಜ್ಞೆ ಎಂಬ ಕಣ್ಣಿಯಲ್ಲಿ ಬಿಗಿದುಕೊಂಡ ಬಿದ್ದಿದ್ದೇವೆ ಎಂದು ಹೇಳುತ್ತಾನೆ. ಭೀಮನಿಂದಲೂ ತನ್ನ ಕಾರ್ಯ ಸಾಧನೆ ಸಾಧ್ಯವಿಲ್ಲೆಂದು ಸತ್ಯ ದ್ರೌಪದಿಗಾಗುತ್ತದೆ. ಕೊನೆಗಳು ಪಾಂಡವರನ್ನು ಕುಳಿಗೆ ಹೊಟ್ಟೆ ಹೊರೆಯುವರು ಎನ್ನುವಲ್ಲಿ ತನ್ನ ವಿಡಂಬಿಸಿದಾಗ ಭೀಮ ತನ್ನ ಕರಗಿ ದ್ರೌಪದಿ ಆಸೆಯನ್ನು ಈಡೇರಿಸಲು ಮುಂದಾಗುತ್ತಾನೆ. ಪದ್ಯ 3. ಇನ್ನೂ ಹುಟ್ಟಿದೇರಿರಲಿ ನಾರಿಯನ್ನೋಲು. ಬರೆದಿರುವ ಕುಮಾರವ್ಯಾಸ. ಕೃತಿಕಾರ ಪರಿಚಯ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಪ್ರಸಿದ್ಧನಾಗಿದ್ದ ಕುಮಾರವ್ಯಾಸ ಕನ್ನಡ ಸಾಹಿತ್ಯದ ಮಹಾಕವಿಗಳಲ್ಲಿ ಒಬ್ಬ. ಪ್ರಮುಖ ಮಾಮನಿ ಕವಿಗಳಲ್ಲಿ ನಡುಗನ್ನಡದ ಕವಿಗಳಲ್ಲಿ ಒಬ್ಬನಾದ ಕುಮಾರವ್ಯಾಸ ಭಾಗತ್ ಪಂಥದ ಶ್ರೇಷ್ಠ ಬ್ರಾಹ್ಮಣ ಕವಿಯೂ ಹೌದು. ಯುಗ ಪ್ರವರ್ತಕ ಕವಿಯಾದ ಈತನ ಕಾಲ ಕೃಷಿಕ. 1400 ಗದುಗಿನ ಸಮೀಪದ ಕೋಳಿವಾಡ ಈತನ ಹುಟ್ಟೂರು. ಈತನ ನಿಜವಾದ ಹೆಸರು ನಾರಣಪ್ಪ ವ್ಯಾಸರ್. ಮೇಲಿನ ಪ್ರೀತಿ ಗೌರವಾದಗಳಿಂದಾಗಿ ತನ್ನನ್ನು ಕುಮಾರವ್ಯಾಸ ಎಂದು ಕರೆದುಕೊಂಡಿದ್ದಾನೆ. ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಆ ದೈವ ಸನ್ನಿಧಿಯಲ್ಲಿಂದ ಕುಳಿತು ಕುಮಾರವ್ಯಾಸ ಕಾವ್ಯ ಬರೆಯುವುದಕ್ಕಾಗಿ ಒಂದು ಪ್ರೀತಿ ಇದೆ. ಕೃತಿಗಳು: ಕರ್ನಾಟಕ ಭಾರತ ಕಥಾಮಂಜರಿ. ಕವಿ ಕುಮಾರವ್ಯಾಸ ಏಕೈಕ ಮಹಾಕಾವ್ಯ. ಕನ್ನಡದ ಮಹಾಕಾವ್ಯಗಳಲ್ಲೂ ಒಂದು ಮಹಾಕಾವ್ಯ ಗದುಗಿನ ಭಾರತ. ಕುಮಾರವ್ಯಾಸ ಭಾರತದ ಕನ್ನಡ ವ್ಯಾಸ ಭಾರತದ ಎಂದೆಲ್ಲ ಪ್ರಸಿದ್ಧಿ ಪಡೆದಿದೆ. ಸಂಸ್ಕೃತ ವ್ಯಾಸ ಮಹಾಭಾರತ. 18 ವರ್ಷಗಳಲ್ಲಿ ಮೊದಲಿನ 10 ವರ್ಷಗಳನ್ನು ಕುಮಾರವ್ಯಾಸ ಇಲ್ಲಿ. ಕನ್ನಡ ವ್ಯಾಸ ಭಾರತ ಎಂದೆಲ್ಲ ಪ್ರಸಿದ್ಧಿ ಪಡೆದಿದೆ. ಈ ಥರ ಪ್ರಶ್ನೆ ಉತ್ತರಗಳಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾದ ವಿಡಿಯೋಗಳನ್ನು ನೋಡಿ ಕ್ಲಿಕ್ ಮಾಡಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಅಡ್ಮಿಷನ್ ಓಪನ್ ಇನ್ CBC and CRT and state. Opposite Sainik School, first gate Habibnagar, Shastrinagar, Tarod, Vijaypur. Summer vacation classes admission ಪ್ರಾರಂಭವಾಗಿವೆ. ರೆಗ್ಯುಲರ್ ಕ್ಲಾಸ್ ಇನ್ ಎವ್ರಿ ಇಯರ್. ಕ್ಲಾಸ್ 10 ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ. 9th class, 8th class, 7th, 6th, 5th, 4th Navodaya Sainik Kittur coaching available. Spoken English class, UC per second arts, UC per second commerce, UC per second physics, chemistry, biology, maths coaching available. Address opposite Sainik School, first gate Habibnagar, Shastrinagar, Tarod, Vijaypur. ಒಮ್ಮೆ ಭೇಟಿ ಕೊಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.